ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿ ಆಶಾ. ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ದೈವಿಕ ಸಂದೇಶ ಏನಿದೆ, ನಿಮಗಾಗಿ ದೈವಿಕ ಸಂದೇಶ ಏನು ಬಂದಿದೆ ಅನ್ನೋದನ್ನು ಇವತ್ತಿನ ಟ್ಯಾರೋ ಮುಖಾಂತರ ನೋಡೋಣ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ, ಓಕೆನಾ. ಮತ್ತು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ತಿಳಿಸ್ತಿದ್ದೇನೆ. ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು ಪರ್ಸ್ನಲ್ ರೀಡಿಂಗ್ ತೊಗೊತಾ ಇದ್ದೀರಾ, ಥ್ಯಾಂಕ್ ಯು. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ಓಕೆ, ಮೊದಲ ಎನರ್ಜಿ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ಸ್ವಲ್ಪ ಮಟ್ಟಿಗೆ ಮನಸ್ಸು ಕೂಲಾಗಿದೆ, ಯೋಚನೆಗಳು ಜಾಸ್ತಿ ಆಗಿರೋದ್ರಿಂದ ಮನಸ್ಸು ಕೂಲಾಗಿದೆ. ನಿಮ್ಮಲ್ಲಿ ನೀವು ಉತ್ತರ ಹುಡುಕ್ತಾ ಇದ್ದೀರಾ ಯಾವ ವಿಚಾರಕ್ಕೆ. ಇವತ್ತು ದೈವಿಕ ಸಂದೇಶವನ್ನು ಸಹಿತ ಏನು ಕೊಡುತ್ತೆ, ನಿಮಗೆ ಯಾವ ವಿಚಾರಕ್ಕೆ ನೀವು ಇಷ್ಟೊಂದು ಸ್ಟ್ರಗಲ್ ಪಡ್ತಾ ಇದ್ದೀರಾ, ನೋವು ಪಡ್ತಾ ಇದ್ದೀರಾ, ಯಾಕೆ ಈ ರೀತಿಯಾದಂತಹ ಗೊಂದಲಗಳನ್ನು ಮಾಡ್ಕೊಂಡಿದ್ದೀರಾ. ನಿಮ್ಮ ಮನಸ್ಸಲ್ಲಿ ಎಷ್ಟೋ ಪ್ರಶ್ನೆಗಳಿದೆ, ಎಷ್ಟೋ ವಿಚಾರಗಳಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ನನಗೆ ಯಾಕೆ ಈ ರೀತಿ, ಯಾಕೆ ದೇವರಿಗೆ ಕಣ್ ಕಾಣೋದಿಲ್ವಾ, ನಾನಷ್ಟೇ ಯಾಕೆ ಇಷ್ಟೊಂದು ನೋವನ್ನು ಅನುಭವಿಸಬೇಕು ಅನ್ನುವಂತಹ ಮನಸ್ಥಿತಿ. ಯಾವುದೇ ಪ್ರಾಪಂಚಿಕವಾದಂತಹ ಯಾವ ವಿಚಾರಕ್ಕೂ ನಿಮಗೆ ಭಾವನೆಗಳಾಗಿರ್ಬೋದು, ಅಥವಾ ನೀವು ಯಾವುದೇ ಒಂದು ವಿಚಾರನ ಅಲ್ಲಿ ಹೋಗಿ ತಗೊಳ್ಳೋದಕ್ಕೆ ನೀವು ಇಷ್ಟಪಡ್ತಾ ಇಲ್ಲ. ಒಂಟಿಯಾಗಿರ್ಬೇಕು, ಮೌನವಾಗಿರ್ಬೇಕು, ಯಾರೂ ನನ್ನ ಸುದ್ದಿ ಬರದೇ ಇದ್ದರೆ ಸಾಕು ಅನ್ನುವಷ್ಟು ನಿಮ್ಮ ಮನಸ್ಸು ಕೂಲಾಗಿ ಯಾಕಾಗಿದೆ ಅಂತ ಹೇಳಿದರೆ, ಹಲವಾರು ಯೋಚನೆಗಳು, ಹಲವಾರು ವಿಷಯಗಳಿಗೆ ಪ್ರಶ್ನೆ ಸಿಗದೆ ಒದ್ದಾಡ್ತಾ ಇರುವಂತಹ ಮನಸ್ಥಿತಿಗೆ ಇವತ್ತಿನ ದೈವ ಸಂದೇಶ ಏನಿದೆ, ದೈವಿಕ ಸಂದೇಶ ನಿಮಗೆ ಏನು ಕೊಡ್ತಾ ಇದೆ ಅನ್ನೋದನ್ನು ನೋಡೋಣ. ಈ ವಿಡಿಯೋ ಯಾರಿಗಪ್ಪ ಅಂತ ಹೇಳಿದರೆ, ತುಂಬಾ ಕ್ವಶನ್ಗಳನ್ನು ಮನಸ್ಸಲ್ಲಿ ಹಾಕ್ಕೊಂಡಿರ್ತೀರ, ಗೊಂದಲಗಳಿಗೆ ಸರಿಯಾದ ಉತ್ತರ ಸಿಗೋದೇ ಇಲ್ವಾ, ಅಥವಾ ಏನು ಯಾಕೆ ಅಂತ ಹೇಳಿ ನೀವು ಕ್ವಶನ್ ಮಾಡಿರ್ತೀರ. ಆ ಕ್ವಶನ್ಗೆ ಇಲ್ಲಿ ಒಂದು ಸರಿಯಾದ ಉತ್ತರ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ದೈವಿಕ ಸಂದೇಶ ಏನಿದೆ, ಯೂನಿವರ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ತಾಳ್ಮೆ ಇರಲಿ, ನಂಬಿಕೆ ಇರಲಿ ಅನ್ನೋದನ್ನು ಹೇಳುತ್ತೆ. ನಿಮ್ಮ ಜೀವನದಲ್ಲಿ ಈಗ ಎದುರಾಗುತ್ತಿರುವ ಎಷ್ಟೋ ಸಮಸ್ಯೆಗಳಿರ್ಬೋದು, ವಿಳಂಬಗಳಿರ್ಬೋದು, ನಿಮ್ಮನ್ನು ಕುಗ್ಗಿಸೋಕ್ಕೆ ಬರೋದಿಲ್ಲ, ಓಕೆನಾ. ಅವು ನಿಮಗೆ ನಿಮ್ಮ ಜೀವನದ ಒಂದು ಪಾಠವಾಗಿ ಕಲಿಸೋದಕ್ಕೆ ನಿಮ್ಮ ಜೀವನಕ್ಕೆ ಬಂದಿರುತ್ತೆ. ಯಾವುದೇ ಒಂದು ವಿಚಾರ ಆಗಿರ್ಬೋದು, ನೀವು ಇವತ್ತು ಯಾವುದೋ ಒಂದು ನೋವನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅದು ನಿಮ್ಮ ಜೀವನಕ್ಕೆ ಬಂದಿದೆ ಅಂತ ಹೇಳಿದರೆ ಅದರಿಂದ ನೀವು ಒಂದು ಪಾಠ ಕಲಿಬೇಕಾಗಿರುತ್ತೆ. ಬದಲಿಗೆ ನಿಮ್ಮನ್ನು ಮತ್ತಷ್ಟು ಗಟ್ಟಿಗೊಳಿಸ್ತಾ ಇದೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಸಮಯವಿರುತ್ತೆ, ಅಂದರೆ ಡಿವೈನ್ ಟೈಮಿಂಗ್ ಅನ್ನೋದಿರುತ್ತೆ. ಬ್ರಹ್ಮಾಂಡದ ಯೋಜನೆ ಮೇಲೆ ಸಂಪೂರ್ಣ ನಂಬಿಕೆಯನ್ನಿಟ್ಟು ಮುಂದೆ ಹೋಗಿ ಅನ್ನೋದನ್ನು ಹೇಳ್ತಾ ಇದೆ. ಓಕೆ, ಇಲ್ಲಿ ನೋಡೋಣ ಯಾವ ಸಂದೇಶ ಬರುತ್ತೆ. ಖಂಡಿತವಾಗಿ ಇಲ್ಲಿ ಒಂದು ಸಮಸ್ಯೆ ಹೇಗಪ್ಪ ಅಂತ ಹೇಳಿದರೆ, ನೋಡೋಣ ಮುಂದೆ ಏನು ಹೇಳುತ್ತೆ, ಟ್ಯಾರೋ ಏನು ಹೇಳುತ್ತೆ. ಓಕೆ, ಥ್ಯಾಂಕ್ ಯು. 2 ಆಫ್ ವಾಂಡ್ಸ್ ಬಂದಿದೆ, ಕ್ವೀನ್ ಆಫ್ ಕಪ್ಸ್ ಬಂದಿದೆ, ಹರ್ಮಿಟ್, ಥ್ಯಾಂಕ್ ಯು. 10 ಆಫ್ ಪೆಂಟಿಕಲ್ ಬಂದಿದೆ, 5 ಆಫ್ ಪೆಂಟಿಕಲ್ ಇದೆ, ದ ಎಂಪ್ರೆಸ್ ಇದೆ, ಓಕೆನಾ, ದ ಎಂಪರರ್. ಇಲ್ಲಿ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, 2 ಆಫ್ ಪೆಂಟಿಕಲ್ ಏನು ಹೇಳ್ತಾ ಇದೆ, ಅಥವಾ ಕ್ವೀನ್ ಆಫ್ ಕಪ್ಸ್ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಒಂದು ಗೊಂದಲದಲ್ಲ, ನಾ ಹೇಳಿದಾಗೆ ನಿಮಗೆ ಪ್ರಸ್ತುತ ಒಂದು ಹೋರಾಟ ಮಾಡ್ತಾ ಇದ್ದೀರಾ, ಅಂದರೆ ಒಂದು ಗೊಂದಲವನ್ನು ಇಟ್ಕೊಂಡಿದ್ದೀರಾ. ನೀವು 2 ವಿಭಿನ್ನ ದೋಣಿಗಳಂತ ಹೇಳ್ಬೋದು. ಅಂದರೆ ನೀವು 2 ವಿಚಾರದಲ್ಲಿ ತುಂಬಾ ಗೊಂದಲದಲ್ಲಿದೆ. ಒಂದು ಉದ್ಯೋಗ ಆಗಿರ್ಬೋದು, ಅಥವಾ ದೈನಂದಿನ ಕೆಲಸದಲ್ಲಾಗಿರ್ಬೋದು, ಅಥವಾ ನಿಮ್ಮ ಜಾಬಲ್ಲಾಗಿರ್ಬೋದು, ಅಥವಾ ನಿಮ್ಮ ಸಂಬಂಧದಲ್ಲಾಗಿರ್ಬೋದು, ಯಾವುದೋ ಒಂದು ವಿಚಾರಕ್ಕೆ ತುಂಬ ಗೊಂದಲದಲ್ಲಿದ್ದೀರಾ, ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ 2 ಆಫ್ ಕಪ್ಸ್ ಅಂದರೆ 2 ಆಫ್ ಪೆಂಟಿಕಲ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮಗೆ 2 ವಿಚಾರದಲ್ಲಿ ತುಂಬ ಗೊಂದಲಗಳನ್ನು ಇಟ್ಕೊಂಡಿದ್ದೀರಾ, ಓಕೆನಾ. ನೀವು ಮುಂದಿನ ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀರಾ, ಆದರೆ ಈಗಿನ ಪ್ರಸ್ತುತವಾಗಿಯೂ ನಾನು ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿ ನಿಮಗೆ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ಯಾವುದು ಸರಿ,
ಈ ದಾರಿಲಿ ಹೋಗ್ತಾ ಇರೋದು ಸರಿನಾ, ಅಥವಾ ಈ ದಾರಿನ ನಾನು ಆರಿಸ್ಕೊಂಡಿರೋದು ಸರಿನಾ, ಅಥವಾ ನನ್ನ ಮುಂದಿನ ಲೈಫ್ ಹೇಗಾಗುತ್ತೆ, ನಾ ಏನು ಯೋಚನೆ ಮಾಡ್ತಾ ಇರೋದು ಅನ್ನೋದನ್ನು ಯೋಚನೆ ಮಾಡ್ತೀರಾ. ನೆಕ್ಸ್ಟ್ ಮೂಮೆಂಟಿಗೆ ಏನು ಮಾತಾಡ್ತಾ ಇದ್ದೀರಾ, ಏನು ಯೋಚನೆ ಮಾಡ್ತಾರೆ ಅಂದರೆ ನನ್ನ ಫ್ಯೂಚರ್, ಅಂದರೆ ನಿಮ್ಮ ಹಿಂದೆ ಏನು ನಡೆದಿತ್ತು, ನಿಮ್ಮ ಮುಂದೆ ಇವಾಗ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇದು ಸರಿಯಾಗಿದೆಯಾ, ನಾನು ಹಿಂದೆ ಈ ರೀತಿಯಾಗಿದ್ದೆ, ಯಾಕೆ ಇಂತಹ ಪರಿಸ್ಥಿತಿ, ನಾನು ಯಾಕೆ ಈ ಥರ ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಇದು ಸರಿ ಹೋಗುತ್ತಾ ಅಥವಾ ಇಲ್ವಾ, ನಾನು ಈಗ ನಾನು ದಾರಿ ಕಂಡುಕೊಂಡಿರೋದು ಸರಿನಾ ಅಥವಾ ತಪ್ಪಾ, ಈ ರೀತಿಯಾದಂಥ ಯೋಚನೆಗಳು. ಮುಂದಿನ ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀರಾ ಮತ್ತು ಹಿಂದೆ ನಡೆದಿರೋದನ್ನು ಯೋಚನೆ ಮಾಡ್ತಾ ಇದ್ದೀರಾ. ಎರಡನ್ನೂ ವಿರುದ್ಧವಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಪಾಸಿಟಿವ್ ಆಗಿ ಏನಿಲ್ಲ, ನಾನು ಹಿಂದೆ ಈ ರೀತಿ ಇದ್ದೆ, ಮುಂದೆನೂ ಅದೇ ರೀತಿ ಆಗುತ್ತೇನೋ, ನನ್ನ ಮುಂದೇನೂ ತೊಂದರೆ ಆಗುತ್ತೇನೋ, ನಾನು ಏನೋ ಒಂದು ನಿರ್ಧಾರ ತೊಗೋಬೇಕು ನನ್ನ ರಿಲೇಷನ್ಶಿಪ್ಪಲ್ಲಿ, ನಾನೆಲ್ಲ ಚೆನ್ನಾಗೇ ಇದ್ದೆ, ಆದರೆ ಯಾಕೆ ಈ ಥರ ಆಗ್ತಾಯಿದೆ, ಇದು ಸರಿನಾ ಅಥವಾ ಇದು ತಪ್ಪ, ಅಥವಾ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನಾನು ಮುಂದೆ ನನಗೆ ಪ್ರಮೋಷನ್ ಆಗುತ್ತಾ, ಅಥವಾ ನನ್ನ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತಾ, ಅಥವಾ ನನ್ನ ಜಾಬ್ ಮುಂದುವರಿಯುತ್ತಾ, ಅಥವಾ ನಾನು ಮುಂದೆ ಹೋಗ್ತಾನೆ ಅಥವಾ ನಾನು ಇಲ್ವಾ, ಯಾವ ರೀತಿ, ನಾನು ಹೇಗೆ ಮಾಡಬೇಕು ಅಂದು ಆ ಥರದ ನಿರ್ಧಾರ ಅಂತಲೇ ಹೇಳ್ಬೋದು. ನೀವು ಪ್ರತಿಯೊಂದು ವಿಚಾರಕ್ಕೂ ನೆಗೆಟಿವ್ನೇ ಯೋಚನೆ ಮಾಡ್ತಾ ಇರೋದು. ಇಲ್ಲಿ ಹೇಗೆ ಬರ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಯೋಚನೆಗಳು ತುಂಬ ಅತಿರೇಕವಾಗಿದೆ, ಅಂದರೆ ಓವರ್ ಥಿಂಕಿಂಗ್ ಯೋಚನೆ ಮಾಡ್ತಾ ಇದ್ದೀರಾ. ಆನ್ ಸ್ಪಾಟಲ್ಲಿ ನೀವೇನು ಮಾಡ್ತೀರ, ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀರಾ, ಅದೇ ಟೈಮಲ್ಲಿ ಏನು ಮಾಡ್ತಾಯಿದ್ರೆ ಹಿಂದೆ ಏನು ನಡೆದಿತ್ತು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀರಾ. ಹಾಗಾಗಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಒಂದು ಗೊಂದಲದ ರೂಪವನ್ನು ನೀವೇ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ನೀವು ಬೇರೆ ಕಡೆ ಎಲ್ಲೋ ಒಂದು ಕೆಲಸ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ, ಅಲ್ಲಿ ಕೆಲಸಕ್ಕೆ ಹೋದಾಗ ಅಲ್ಲಿ ನನಗೆ ಸರಿ ಇದೆ, ಆಗ ನಿಮಗೆ ಸರಿ ಇದೆ ಅನಿಸುತ್ತೆ, ಆದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲ, ಇದು ನನಗೆ ಬೇಡದಾಗಿತ್ತು, ನಾನು ತಪ್ಪು ಮಾಡ್ತಾ ಇದ್ದೀನೋ ಅಂತ ಹೇಳುವಂಥದ್ದು. ಅಂದರೆ ನಿಮ್ಮ ಕೆಲಸದಲ್ಲಾಗಿರ್ಬೋದು, ಅಥವಾ ನಿಮ್ಮ ಸಂಬಂಧದಲ್ಲಾಗಿರ್ಬೋದು, ಅಥವಾ ಇನ್ನು ಬೇರೆ ಯಾವುದೋ ಒಂದು ವಿಚಾರದಲ್ಲಿ, ಅಂದರೆ ನೀವು ಅದನ್ನು ನಿಮ್ಮ ತಲೆಗೆ ಅದು ಇಲ್ಲದೆ ಇರೋದನ್ನು ನೀವೇ ಹಾಕ್ಕೋತಾ ಇರುವಂಥದ್ದು. ನಿಮಗದು ಮುಂದೆ ಏನಾಗುತ್ತೆ ಹಿಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗೋದೇ ಬೇಡಿತ್ತು. ಬಟ್ ನೀವು ಅದನ್ನೇನು ಮಾಡ್ತಾಯಿದ್ದೀರಾ, ನಿಮಗೆ ನೀವೇ ಹಾಕ್ಕೋತಾ ಇದ್ದೀರಾ, ನಿಮಗೆ ನೀವೇ ಸಮಸ್ಯೆ ಮಾಡ್ಕೊತಾ ಇರೋದು. ಅಂದರೆ ಎರಡು ಬ್ಯಾಲೆನ್ಸ್ ಮಾಡೋಕ್ಕೆ ನಿಮ್ಮ ಕೈಲಿ ಆಗ್ತಾಯಿಲ್ಲ. ಒಂದು ಆ ಬ್ಯಾಲೆನ್ಸನ್ನು ಕಳ್ಕೊಂಡಿರುವಂಥದ್ದು, ಆ ಪ್ರೀತಿನ ಕಳ್ಕೊಂಡಿರುವಂಥದ್ದು, ಅಥವಾ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಕಳ್ಕೊಂಡಿರುವಂಥದ್ದು. ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಹೋಗಬೇಕಾಗಿತ್ತು, ಬಟ್ ಅಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮನ್ನು ನೀವು ಒಂದು ಗೊಂದಲದ ಗೂಡನ್ನಾಗಿ ಮಾಡ್ಕೊಂಡಿರುವಂಥದ್ದು. ಒಂದೆಡೆ ನಿಮ್ಮ ಜವಾಬ್ದಾರಿಗಳಿರ್ಬೋದು, ಅಥವಾ ಮತ್ತೊಂದೆಡೆ ನಿಮ್ಮ ಆಂತರಿಕ ಆಸೆ ಆಗಿರ್ಬೋದು, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇರುವಂಥದ್ದು. ಅಥವಾ ನಿಮ್ಮ ಭಾವನೆಗಳಿಗೆ ನಾನು ಎಷ್ಟೋ ಪ್ರೀತಿ ತೋರಿಸ್ತಾ ಇದ್ದೀನಿ, ನಾನು ಎಷ್ಟೋ ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ಬಟ್ ನನಗೆ ಯಾಕೆ ಇದು ಯಾವುದು ನಾನು ಇಷ್ಟಪಟ್ಟು ಕೆಲಸ ಮಾಡಿದ್ದು ಸಹಿತ ಲಾಸ್ ಆಗ್ತಾಯಿದೆ, ನಷ್ಟ ಆಗ್ತಾಯಿದೆ, ನನಗೆ ಯಾಕೆ ಇದು ಕೈ ಹಿಡಿತಾ ಇಲ್ಲ ಅಂತ ಹೇಳಿ ನೀವು ಬ್ರಹ್ಮಾಂಡದ ಜೊತೆ ಅಥವಾ ನಿಮ್ಮ ದೈವ ಶಕ್ತಿಯ ಜೊತೆ ನೀವು ಮಾತಾಡ್ತಾ ಇರ್ಬೋದು. ಹಾಗಾಗಿ ನೀವೇನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ನಿಮ್ಮ ಮನಸ್ಸಲ್ಲಿ ಇರುವಂತಹ ಎಷ್ಟೋ ಗೊಂದಲಗಳಿಗೆ ಉತ್ತರ ಹೋಗ್ತಾ ಇದ್ದೀರಾ. ಆದರೆ ಇದನ್ನು ಯೋಚನೆ ಮಾಡಿ ಏನಾಗ್ತಾ ಇದೆ ಅಂತ ಹೇಳಿದರೆ, ನಿಮ್ಮ ಹೆಲ್ತ್ ಕೆಟ್ಟು ಹೋಗ್ತಾ ಇದೆ, ನಿಮ್ಮ ಹೆಲ್ತ್ ಹಾಳು ಮಾಡ್ಕೊತಾ ಇದ್ದೀರಾ, ಟೆನ್ಷನ್ ಮಾಡ್ಕೊತಾ ಇದ್ದೀರಾ, ನೋವುಗಳನ್ನು ಅನುಭವಿಸ್ತಾ ಇದ್ದೀರಾ. ನೀವು ಹೋಗೋ ದಾರಿಲಾಗಿರ್ಬೋದು, ನೀವು ಬರೋ ದಾರಿಲಾಗಿರ್ಬೋದು, ಅಥವಾ ನಿಮ್ಮ ಆಜು ಬಾಜು ಇರ್ಬೋದು, ಅವ್ರು ಏನೋ ಮಾತಾಡ್ತಾರೆ, ಅವ್ರು ಏನೋ ಹೇಳ್ತಾ ಇದ್ದಾರೆ, ನಾನು ಏನಕ್ಕೂ ಮಾಡ್ತಾಯಿದ್ದೀನಿ, ನಾನು ಯಾಕೆ ಈ ರೀತಿ ಆಗ್ತಾಯಿದ್ದೀನಿ, ಈ ರೀತಿಯಾದಂಥ ಯೋಚನೆಗಳಾಗಿರ್ಬೋದು, ಅಥವಾ ನನಗೆ ಯಾರೋ ಏನೋ ಮಾಡಿರ್ಬೋದು, ಅಥವಾ ನನಗೆ ಯಾರೋ ಏನೋ ಮಾಡಿಸಿರ್ಬೋದು. ಈ ರೀತಿ ನನಗೆ ಯಾಕೆ ಈ ಥರ ಆಗ್ತಾಯಿದೆ, ನಾನು ಆರಾಮಿದ್ದೀನಿ, ನಾನೆಲ್ಲ ಚೆನ್ನಾಗಿದ್ದೀನಿ, ನನ್ನ ಮನಸ್ಸು ಸರಿ ಇಲ್ಲ, ಈ ರೀತಿಯಾದಂಥ ಹಲವಾರು ಯೋಚನೆಗಳಲ್ಲಿ ನೀವಿಲ್ಲಿ ತುಂಬಿಕೊಂಡಿರೋದೇ ಹಲವಾರು ಚಿಂತೆಗಳನ್ನು, ಹಲವಾರು ಓವರ್ ಥಿಂಕಿಂಗ್ಗಳನ್ನು, ಮತ್ತು ಏನು ಮಾಡ್ತಾಯಿದ್ರೆ ನಿಮ್ಮ ಎದುರಿಗಿರುವಂಥ ಎಷ್ಟೋ ವಿಚಾರಗಳನ್ನು ಬಿಟ್ಟು ಹಿಂದೆ ಏನು ನಡೆದಿತ್ತು, ನಾನು ಸರಿ ಇದ್ದೆ, ಇವಾಗ ಯಾಕೆ ಹಿಂಗಾಗ್ತಾಯಿದೆ, ನಾನು ಒಂಟಿಯಾಗಿರಬೇಕು, ನಾನು ಮೌನವಾಗಿರಬೇಕು, ನನಗೆ ಯಾವುದೇ ಥರ ಟೆನ್ಷನ್ ಬೇಡ, ನನಗೆ ಈ ರೀತಿಯಾಗಿ ಇರಬೇಕು ಅಂದು ನಿಮ್ಮ ಮನೆಯದ ಮೇಲೆ ಆಗಿರ್ಬೋದು, ಅಥವಾ ನಿಮ್ಮ ಇರುವವರ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಇರುವಂಥ ಜನಗಳ ಮೇಲೆ ನೀವು ಯೋಚನೆ ಮಾಡ್ತಾ ಇರುವಂಥ ರೀತಿ, ನೀವು ಮಾಡ್ಕೊಂಡಿರುವಂಥ ಎಡವಟ್ಟುಗಳಿಗೆ ನಿಮಗೆ ನೀವೇ ಮಾಡ್ಕೊಂಡಿರುವುದನ್ನು ಅನುಭವಿಸೋಕೆ ಆಗದೇ ಇರುವಂತಹ ಪರಿಸ್ಥಿತಿನ ನಿಮಗೆ ನೀವೇ ತಂದ್ಕೊಂಡಿರುವಂಥದ್ದು. ಆದರೆ ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ದೈವಿಕ ಸಂದೇಶ ಏನು ಹೇಳ್ತಾ ಇದೆ ಅಂತ, ನಿಮ್ಮ ಎದುರಿಗೆ ಒಂದು ಬೆಳಕಿದೆ, ಆ ಬೆಳಕನ್ನು ನೋಡುವಂತಹ ಮನಸ್ಥಿತಿ ನಿಮ್ಮದಾಗಬೇಕು. ಇಲ್ಲಿ ಏನಾಗುತ್ತದೆ, ನೀವು ನಿಮಗಿರುವಂಥ ಗೊಂದಲಗಳನ್ನು, ನಿಮಗಿರುವಂಥ ಸಮಸ್ಯೆಗಳಿಗೆ ಬೆನ್ನು ತೋರಿಸಿ ಹೋಗುವಂಥದ್ದು. ಅಂದರೆ ನಿಮಗಲ್ಲಿ ಅದಾಗೋದೇ ಇಲ್ಲ, ನಾನು ಹಣೆ ಬರದಲ್ಲಿ ಇಷ್ಟು, ನಾನು ಏನು ಮಾಡಬೇಕು, ನಾನು ಇಷ್ಟು ಮಾಡೋದು, ನಾನು ಮಾಡಿರೋದು ತಪ್ಪ, ನಾನು ಸರಿನಾ, ಈ ರೀತಿಯಾಗಿ ಅಂತ ನಿಮಗೆ ನೀವೇ ಯೋಚನೆ ಮಾಡ್ತಾ ಇರುವಂಥದ್ದು. ಈ ರೀತಿ ಆದಾಗ ಏನಾಗುತ್ತಪ್ಪ ಅಂತ ಹೇಳಿದರೆ, ಇಲ್ಲಿ ಸಮಸ್ಯೆಗಳನ್ನು ನೀವೇ ಸೃಷ್ಟಿ ಮಾಡ್ಕೊಂಡಾಗಿರುತ್ತೆ.
ಅಲ್ಲಿ ನೀವು ಮಾನಸಿಕವಾಗಿ ಆಗಿರ್ಬೋದು ಅಥವಾ ಆರ್ಥಿಕವಾಗಿರೋದು ಒಬ್ಬ ಒಂಟಿತನನ ಅನುಭವಿಸ್ತಾ ಇರುವಂಥದ್ದು, ಆತಂಕವನ್ನು ಅನುಭವಿಸ್ತಾ ಇರುವಂಥದ್ದು, ಅಥವಾ ನನಗೆ ಯಾರೂ ಸಹಾಯ ಮಾಡುತ್ತಿಲ್ಲ, ಪರಿಸ್ಥಿತಿ ಕಷ್ಟ ಆಗ್ತಾ ಇದೆ ಎಂಬ ಭಾವನೆಗಳನ್ನು ಎದುರಿಸ್ತಾ ಇರುವಂಥದ್ದಾಗಿರ್ಬೋದು. ಆದರೆ ನೆನಪಿಡಿ, ಈ ಕಾರ್ಡ್ನಲ್ಲಿ ಏನು ಹೇಳುತ್ತಪ್ಪ ಅಂದರೆ ದೇವಸ್ಥಾನದ ಕಿಟಕಿ ಇಲ್ಲಿ ನಿಮಗೆ ಕಾಣ್ತಾ ಇದೆ. ಇಲ್ಲಿ ದೇವಸ್ಥಾನದ ಕಿಟಕಿ ಏನು ಕಾಣ್ತಾ ಇದೆಯಪ್ಪ ಅಂತ ಹೇಳಿದರೆ ನಿಮಗೆ ಬೆಳಕನ್ನು ತೋರಿಸೋದಕ್ಕೆ, ಸಹಾಯದ ಪರಿಹಾರವನ್ನು ತೋರಿಸೋದಕ್ಕೆ ನಿಮ್ಮಲ್ಲೇ ಅದು ನಿಮ್ಮ ಒಳಗೆ ಇದೆ, ಅಂದರೆ ನಿಮ್ಮ ಪಕ್ಕದಲ್ಲೇ ಇದೆ. ನಿಮ್ಮ ದೃಷ್ಟಿಕೋನನ ಬದಲಾಯಿಸ್ಕೊಂಡ್ರೆ ಆ ಸ್ಪಾಟಲ್ಲೇ ನಿಮಗೆ ಒಂದು ಬೆಳಕು ಕಾಣ್ತಾ ಇದೆ. ನೋಡಿದರೆ ಇಲ್ಲಿ ಏನು ಕಾಣ್ತಾ ಇದೆ, ನಿಮಗೆ ನೀವು ನಕಾರಾತ್ಮಕ ಅಂದರೆ ನೆಗೆಟಿವ್ನ ತುಂಬಿಕೊಂಡಿರೋದು. ಇಷ್ಟು ಕಾರ್ಡು ಸಹಿತ ನಿಮಗೆ ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದರೆ, ನೀವು ತುಂಬಿಕೊಂಡಿರುವಂತಹ ಎಷ್ಟೋ ನಕಾರಾತ್ಮಕ ಶಕ್ತಿನ ಇಲ್ಲಿ ತೋರಿಸುವಂಥದ್ದು. ನೀವು ಒಂಟಿಯಾಗಿರಬೇಕು, ನನಗೆ ಇದು ಜೀವನನೇ ಬೇಡ, ಈ ಪ್ರಪಂಚನೇ ಬೇಡ, ಈ ಪ್ರಪಂಚದಲ್ಲಿ ಯಾರ ಸಹವಾಸನೂ ಬೇಡ, ಎಲ್ಲರೂ ಮೋಸಗಾರರಿ, ಎಲ್ಲರೂ ನನಗೆ ತೊಂದರೆ ಕೊಡೋರೆ ಅನ್ನುವಂತಹ ಮನಸ್ಥಿತಿನ ನೀವು ತಂದ್ಕೊಂಡಿದ್ದೀರ. ಆದರೆ ಇಲ್ಲಿ ಹೇಳೋದೇನಪ್ಪ ಅಂತ ಹೇಳಿದರೆ, ಇಲ್ಲಿ ನಿಮ್ಮ ಜೊತೆನೇ ಬೆಳಕಿದೆ, ಇಲ್ಲಿ ಸಹಿತ ನಿಮಗೆ ಬೆಳಕಿದೆ, ಇಲ್ಲಿ ನಿಮಗೆ ಬೆಳಕಿದೆ. ಬಟ್ ಅದು ನೋಡುವಂಥ ರೀತಿ ಏನಾಗಿದೆ, ನಿಮ್ಮ ದೃಷ್ಟಿಕೋನವನ್ನು ಚೇಂಜ್ ಮಾಡ್ಕೋಬೇಕು. ಇಲ್ಲಿ ತಳಗೆ ನೋಡ್ತಾ ಇದ್ರೆ ಈ ಕಡೆನೂ ಅದೇ ಮಾಡ್ತಾಯಿದ್ರೆ, ಇಲ್ಲಿ ಅದನ್ನೇ ಮಾಡ್ತಾಯಿದ್ರೆ, ಇಲ್ಲಿ ಅದನ್ನೇ ಮಾಡಿದ್ದಾರೆ. ಏನಕ್ಕದಪ್ಪ ಅಂತ ಹೇಳಿದರೆ, ನಿಮ್ಮ ಒಳಗೆ ನೀವೇ ತಂದ್ಕೊಂಡಿರುವಂತಹ ಕಷ್ಟ ಇದು. ಓಕೆನಾ? ಇಲ್ಲಿ ನಿಮಗೆ ನೀವು ಮಾಡ್ಕೊಂಡಿರುವಂತಹ ಕಷ್ಟ, ನಿಮಗೆ ನೀವು ಬಲೆ ಹಾಕ್ಕೊಂಡಿರೋದು. ಬೇರೆ ಯಾರು ಏನು ಮಾಡ್ತಾರೋ ಅದು ಬೇಡ ನಿಮಗೆ. ಓಕೆನಾ? ಇಲ್ಲಿ ನಿಮಗೆ ಹೇಳ್ತಾ ಇರೋದೇನಪ್ಪ ಅಂತ, ನಿಮಗೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಇಲ್ಲಿ ದೈವಶಕ್ತಿಗಳು ನಿಮ್ಮ ಜೊತೆನೇ ಇದೆ. ಓಕೆನಾ? ಇಲ್ಲಿ ಇನ್ಫಿನಿಟಿ ಸಿಂಬಲ್ ಇದೆ, ನಿಮಗೆ ದೈವಶಕ್ತಿ ನಿಮ್ಮ ಜೊತೆನೇ ಇದೆ. ಬಟ್ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿರುವಂಥ ಎಷ್ಟೋ ನೆಗೆಟಿವ್ ಅಂದರೆ ನಿಮ್ಮ ಸುತ್ತಮುತ್ತ ಇರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಇರುವಂಥ ಜನಗಳ ಮಾತುಗಳಾಗಿರ್ಬೋದು, ಅವ್ರ ಮನಸ್ಥಿತಿ ಆಗಿರ್ಬೋದು, ನಿಮ್ಮ ಜೊತೆ ಮಾತಾಡುವಂಥ ಮಾತುಗಳಾಗಿರ್ಬೋದು, ಅಥವಾ ನೀವು ಅವ್ರ ಜೊತೆ ನಡ್ಕೊಳ್ಳಿರೋ ರೀತಿಯಾಗಿರ್ಬೋದು, ಅದೇನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮಗೆ ನೀವೇ ಸೃಷ್ಟಿ ಮಾಡಿಕೊಂಡಂತಹ ಬಲೆ ಅಂತ ಹೇಳ್ಬೋದು ಇಲ್ಲಿ. ಓಕೆನಾ? ಆ ಬಲೆಯಿಂದ ಹೊರ ಬರಬೇಕು. ಆ ಬಲೆಯಿಂದ ಹೊರ ಬಂದರೆ ಅಂದರೆ ನಿಮ್ಮ ದೃಷ್ಟಿಕೋನವನ್ನು ಚೇಂಜ್ ಮಾಡ್ಕೊಂಡ್ರೆ ಅಂದರೆ ಇಲ್ಲಿ ನಿಮಗೆ ಅಬಾಂಡೆನ್ಸ್ ಅಂತ ಹೇಳ್ಬೋದು. ಇದು ಅಬಾಂಡೆನ್ಸ್ ಕಾರ್ಡ್ ಅಂತಲೇ ಹೇಳ್ಬೋದು. ಏಕೆಂದರೆ ಇಲ್ಲಿ ಒಂದು ನೀವು ಫೈನಾನ್ಷಿಯಲಿ ಲಾಸ್ ಆಗಿತ್ತು ಅಂತ ಹೇಳಿದರೆ ಅದರಿಂದ ರಿಕವರಿ ಆಗ್ತಿರೋ ರಿಲೇಷನ್ಶಿಪ್ಪಲ್ಲಿ, ಅಂದರೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ, ನೀವು ಏನಾದರೂ ಭೂಮಿ ಖರೀದಿ ಮಾಡ್ತಾ ಇದ್ದೀರಾ, ಕೋರ್ಟ್ ಕೇಸಲ್ಲಿದ್ದೀರಾ, ಅಥವಾ ಬೇರೆ ಯಾವುದೋ ಒಂದು ವಿಚಾರಕ್ಕೆ ನೀವು ತುಂಬಾ ನೋವು ಪಡ್ತಾ ಇದ್ದೀರಾ, ಆದರೆ ಎಲ್ಲದರಿಂದ ಒಂದೇ ನೀವು ಮಾಡಬೇಕಾಗಿರೋದು, ನೀವು ನೋಡ್ತಾ ಇರುವಂತಹ ದೃಷ್ಟಿಕೋನವನ್ನು ಚೇಂಜ್ ಮಾಡ್ಕೋಬೇಕು. ಆ ದೃಷ್ಟಿಕೋನ ಚೇಂಜ್ ಆಯಿತು, ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಇಲ್ಲಿ ನೀವು ಫಾಸ್ಟ್ ಲೈಫ್ ಬಗ್ಗೆನೂ ಯೋಚನೆ ಮಾಡ್ತಿದ್ದೀರಾ, ಮುಂದಿನ ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡ್ತಿದ್ದೀರಾ. ಸರಿನಾ ತಪ್ಪ? ಇದೇ ಗೊಂದಲದಲ್ಲಿದೆ. ನಿಮ್ಮ ಮನಸ್ಸು ಪೂರ್ತಿ ಒಂದು ಗೊಂದಲದ ಗೂಡು. ಅದರಿಂದನೇ ಹೊರ ಬಂದರೆ ಅಂದರೆ ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿದೆ. ಮುಂದಿನ ಫ್ಯೂಚರ್ ಆಗಿರ್ಬೋದು, ಈ ಕ್ಷಣದಲ್ಲಿ ಆಗಿರ್ಬೋದು, ನೀವು ತುಂಬಾ ಒಂದು ಯಾವ ರೀತಿ ಅಂತ ಹೇಳಿದರೆ, ನಿಮಗೆ ಬೇಕಾಗಿರೋದು ಅಂದರೆ ನೀವು ನೋಡುವಂಥ ದೃಷ್ಟಿ ಏನಿದೆ, ಆ ದೃಷ್ಟಿ ಬದಲಾಯಿಸ್ಕೊಂಡ್ರೆ ಅದರಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಡಿವೈನ್ ಟೈಮಿಂಗ್ ಅನ್ನೋದಿರುತ್ತೆ. ಓಕೆನಾ? ಆ ಡಿವೈನ್ ಟೈಮಿಂಗಿಗೆ ನಿಮ್ಮದು ಏನೇ ಒಂದು ಕೆಲಸ ಆಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು, ಇದು ನಿರ್ಧಾರ ಆಗಿರುತ್ತೆ. ಈಗ ನೀವು ಸ್ವಲ್ಪ ಸಮಯ ಏನಾಗಿರ್ತಪ್ಪ ಅಂತ, ಜಗತ್ತಿನ ಪ್ರಪಂಚದಿಂದ ಹೊರಗಿರಬೇಕು ಅನ್ನುವಂಥ ಮನಸ್ಥಿತಿನ ನೀವು ಹೊಂದಿದ್ದೀರ. ನಿಜ ಅದು. ಆದರೆ ನಿಮ್ಮ ಒಳಗಣ್ಣು ತೆರೆದು ನೋಡಬೇಕಾಗಿದೆ. ನಿಮ್ಮಲ್ಲಿರುವ ಈಗಾಗಲೇ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ. ಓಕೆನಾ? ನಿಮ್ಮ ಒಳಗೆ ನೀವು ಹುಡುಕೋಬೇಕು. ನೀವು ಹೊರಗಿನ ಪ್ರಪಂಚಕ್ಕೆ ನಾವು ಹೊರಗಿನವ್ರ ಜೊತೆ ಹುಡುಕ್ತೀನಿ, ಅಥವಾ ನನಗೆ ಯಾರೋ ಒಂದು ಸಹಾಯ ಮಾಡ್ತಾರೆ, ಅಥವಾ ನನಗೇನೋ ಒಂದು ಸಹಾಯ ಆಗುತ್ತೆ ಅನ್ನುವಂಥ ಮನಸ್ಥಿತಿ ಯೋಚನೆ ಮಾಡೋದಕ್ಕಿಂತ ನಿಮ್ಮ ಮನಸ್ಸನ್ನು ಕಾಮಾಗಿ ಮಾಡಿ. ಅಂದರೆ ನೀವು ಓವರ್ ಥಿಂಕಿಂಗನ್ನು ನಿಲ್ಲಿಸಿ, ಮತ್ತು ನೀವು ಈ ಹೊರಗಿನ ಪ್ರಪಂಚನ ನೋಡ್ತಾ ಇರುವಂತಹ ದೃಷ್ಟಿನ ಚೇಂಜ್ ಮಾಡ್ಕೊಳ್ಳಿ. ಆ ದೃಷ್ಟಿ ನೀವು ಚೇಂಜ್ ಮಾಡ್ಕೊಂಡ್ರೆ ಅಂದರೆ ನಿಮ್ಮೊಳಗೆ ನೀವು ಮೌನವಾಗಿದ್ದು ಇದನ್ನು ನೀವು ನೋಡ್ಬೋದು. ಅಂದರೆ ನಿಮ್ಮ ಮನಸ್ಥಿತಿನ ಒಂದು ಸ್ವಚ್ಛಗೊಳಿಸ್ಬೋದು. ಅಲ್ಲಿ ಸ್ವಚ್ಛ ಆಯಿತು ಅಂತ ಹೇಳಿದರೆ, ನೆಗೆಟಿವ್ ಎನರ್ಜಿ ಹೋಯಿತು ಅಂದ ತಕ್ಷಣ ನಿಮಗೇನಾಗುತ್ತೆ, ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಅಂದರೆ ಒಂದು ಸ್ಟ್ರೆಂತ್ ಬರುತ್ತೆ, ಒಂದು ನಿಮಗೆ ನಾನು ಮಾಡಬಲ್ಲೆ ಅನ್ನುವಂತಹ ಮೈಂಡ್ ಬರುತ್ತೆ. ನಾನು ಏನೇ ಒಂದು ಚಾಲೆಂಜಿಂಗ್ನ ಫೇಸ್ ಮಾಡ್ತೀನಿ, ನಾನು ಸವಾಲುಗಳನ್ನು ಎದುರಿಸ್ತೀನಿ, ಏನೇ ಆಗಲಿ ಅದು ನಾನು ಮಾಡೇ ತೀರ್ತೀನಿ, ನನಗೆ ಅದು ಸಿಕ್ಕೇ ಸಿಗುತ್ತೆ, ನಾನು ಅದರಿಂದ ಹೊರ ಬಂದೇ ಬರ್ತೀನಿ, ನಾನು ದುಡಿತೀನಿ, ನಾನು ದುಡಿದ ಅಂದರೆ ನಾನು ದುಡಿದಿರುವಂತಹ ನಾನು ಇಷ್ಟು ದಿನ ಕಷ್ಟಪಟ್ಟು ದುಡಿದಿರೋದಕ್ಕೆ ನನಗೊಂದು ಪ್ರತಿಫಲ ಸಿಗುತ್ತೆ ಅನ್ನುವಷ್ಟು ನಿಮಗೆ ಒಂದು ಸ್ಟ್ರೆಂತ್ ಬರುತ್ತೆ. ಆ ಸ್ಟ್ರೆಂತ್ ಬರುತ್ತೆ ಅಂತ ಅಂದರೆ ನೀವೇನು ಮಾಡಬೇಕಾಗಿದೆಯಪ್ಪ ಅಂತ ಹೇಳಿದರೆ, ನೀವು ನೋಡುವಂತಹ ದೃಷ್ಟಿಕೋನ ಏನಿದೆ ಅದರಿಂದ ನೀವು ಹೊರ ಬರಬೇಕಾಗಿದೆ. ಇಲ್ಲಿ ಏನಪ್ಪ ಅಂತ ಹೇಳಿದರೆ, ದೈವ ಶಕ್ತಿ ನಿಮ್ಮ ಜೊತೆ ಇರೋದು
ನಿಮ್ಮ ಜೊತೆನೇ ಇದೆ. ದೈವಶಕ್ತಿ ನಿಮ್ಮ ಜೊತೆ. ಇಲ್ಲಿ ನಾನು ಹೇಳಿದ ಹಾಗೆ ನಿಮಗೆ ಏನು ಹೇಳ್ತೀನಿ ಅಲ್ವಾ, ನೀವು ನೋಡುವಂಥ ದೃಷ್ಟಿಕೋನ ಏನಿದೆ ಆ ದೃಷ್ಟಿಕೋನವೇ ನಿಮಗೆ ಒಂದು ಎನರ್ಜಿ, ಒಂದು ಶಕ್ತಿ. ನಿಮಗೆ ಒಂದು ನಿಮ್ಮ ಮನಸ್ಸು ಯಾವ ರೀತಿ ಅಂತ ಹೇಳಿದರೆ, ಬ್ರಹ್ಮಾಂಡದಿಂದ ನನಗೇನಾದರೂ ಸಿಗುತ್ತೆ ಅಂದರೆ ನಾನು ಪೂಜೆ ಮಾಡ್ತೀನಿ, ನನಗೆ ಆ ದೇವರಿಂದ ನನಗೇನೋ ಸಿಗ್ತೈತಿ, ನಾನು ಆ ದೇವ್ರು ನನಗೆ ಬಂದು ಕಷ್ಟ ಇದನ್ನೆಲ್ಲ ನನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾನೆ ಅಂತ ಹೇಳಿ ಕೈ ಕಟ್ಕೊಂಡು ಕೂರೋದು, ನಾವು ಮಾಡುವಂಥ ನಕಾರಾತ್ಮಕ ಶಕ್ತಿನ ಇನ್ನೂ ಹೆಚ್ಚಿಗೆ ಮಾಡ್ಕೊಳ್ಳೋದು, ಆ ದೇವ್ರ ಮೇಲೆ ಬೈಯುವಂಥದ್ದಾಗಿರ್ಬೋದು. ನಾನು ಎಷ್ಟು ದುಡಿತೀನಿ ನನಗೆ ಬರುತ್ತಾ ಇಲ್ಲ, ನನ್ನ ಹಣೆ ಬರನೇ ಎಷ್ಟು, ಅಥವಾ ನನ್ನ ಜೊತೆಗಿರುವಂಥ ವ್ಯಕ್ತಿಗಳು ನಾ ಎಷ್ಟೇ ಅವರಿಗೆ ಕಾಳಜಿ ತೋರಿಸಿದ್ರು ಮತ್ತು ನನಗೆ ಅವ್ರಿಗೆ ಅದನ್ನೇ ತೋರಿಸೋದು ಅನ್ನುವಂಥ ಏನು ಮನಸ್ಥಿತಿ ಇದೆ. ಬಟ್ ಅದನ್ನು ನೋಡುವ ದೃಷ್ಟಿ ಏನಿದೆ ನೀವು ಚೇಂಜ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ಸನ್ನು ನೋಡ್ತೀರಾ. ಯಾವ ವಿಚಾರಕ್ಕೆ ನೀವು ಕೈ ಇಡ್ತೀರಾ ಆ ವಿಚಾರಕ್ಕೆ ನೀವೊಂದು ನಿಮ್ಮ ಜರ್ನಿಗೆ, ನಿಮ್ಮ ಲೈಫಿಗೆ, ಮುಂದೆ ಫ್ಯೂಚರ್ ಬಗ್ಗೆ ಆಗಿರ್ಬೋದು, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಇವತ್ತಿನ ಪರಿಸ್ಥಿತಿ ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅದನ್ನೆಲ್ಲದನ್ನು ನಿಮ್ಮ ಮನಸ್ಸಲ್ಲೇ ಇದೆ, ಅದನ್ನು ಹೊರ ಹಾಕ್ತೀರಾ. ಅಂದರೆ ನೀವು ಅದನ್ನು ಕಂಡ್ಕೋತೀರ. ನಿಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿನ ಹೊರಗೆ ಹಾಕಿ ಒಂದು ಪಾಸಿಟಿವ್ ಎನರ್ಜಿನ ತುಂಬಿಕೊಂಡು ನಿಮ್ಮದೇ ಆದಂಥ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತೀರ. ಅಂದರೆ ಇಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ನಿಮಗೆ. ನೀವು ಅಂದ್ಕೊಂಡಿರುವಂತಹ ಪ್ರಮೋಷನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಜಾಬ್ ಆಗಿರ್ಬೋದು, ಅಥವಾ ನಿಮ್ಮ ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ವಿಚಾರದಲ್ಲಾಗಿರ್ಬೋದು, ನೀವು ಎಲ್ಲದರಲ್ಲೂ ಯಾವ ವಿಚಾರಕ್ಕೆ ನೀವು ಹೆಚ್ಚು ಗೊಂದಲ ಪಟ್ಟಿದ್ರಿ, ಎಷ್ಟು ಸಂಕಷ್ಟಗಳನ್ನ ಪಟ್ಟಿದ್ರಿ, ಇನ್ನೆಲ್ಲ ನೋವುಗಳನ್ನು ಪಟ್ಟಿದ್ರಿ, ಅದು ಇಲ್ಲಿ ಕ್ಲಿಯರ್ ಆಗುವಂಥದ್ದು. ದೈವಿಕ ಶಕ್ತಿ ನಿಮಗೇನು ಹೇಳೋದಕ್ಕೆ ಇದು ಮಾಡಿದೆ, ಈಗಿನ ತಾತ್ಕಾಲಿಕ ಜಂಜಾಟಗಳಿಂದ ಹೆದರಬೇಡ ಅನ್ನೋದನ್ನು ಹೇಳುತ್ತೆ. ಓಕೆನಾ. ಇಲ್ಲಿ ಎನರ್ಜಿ ಹೇಗಿದೆಯಪ್ಪ ಅಂತ ಹೇಳಿದರೆ, ನಾನು ಮಾತಾಡೋಕ್ಕೂ ಆಗದೆ ಅಷ್ಟು ಎನರ್ಜಿ ಇದೆ. ಖಂಡಿತವಾಗಿಯೂ ನಿಮಗೆ ಒಂದು ಎನರ್ಜಿ ಫ್ಲೋ ಆಗ್ತಾ ಇದೆ ಅಂತ ಹೇಳಿದರೆ, ಖಂಡಿತವಾಗಿಯೂ ನಿಮ್ಮ ಜೊತೆ ಒಂದು ರಾಘವೇಂದ್ರ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಅಥವಾ ದುರ್ಗಾ ಮಾತೆ ಆಗಿರ್ಬೋದು, ಅಥವಾ ಕಾಳಿ ಮಾತೆ ಆಗಿರ್ಬೋದು, ನಿಮಗೆ ಒಂದು ಎನರ್ಜಿನ ಕೊಡ್ತಾರೆ. ಆ ಎನರ್ಜಿ, ಅವರ ಆಶೀರ್ವಾದ ನಿಮ್ಮ ಜೊತೆ ಸದಾ ಇದ್ದೇ ಇರುತ್ತೆ. ಏಕೆಂದರೆ ಅಷ್ಟು ವರ್ಡ್ಸ್ ಬರ್ತಾ ಇದೆ ನನಗೆ, ಯಾವುದನ್ನು ಹೇಳಬೇಕು ಯಾವುದನ್ನು ಬಿಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಅಂದರೆ ನಿಮ್ಮಲ್ಲಿ ನೀವು ಅಷ್ಟೊಂದು ನಕಾರಾತ್ಮಕ ಶಕ್ತಿನ ತುಂಬಿಕೊಂಡಿದ್ದೀರ. ಖಂಡಿತವಾಗಿಯೂ ಅದರಿಂದ ಹೊರ ಬನ್ನಿ. ನಿಮ್ಮ ಜೊತೆ ಒಂದು ದೈವಶಕ್ತಿ ಇದೆ, ನಿಮಗೆ ಒಂದು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಒಂದು ಕಾಳಿ ಮಾತಾ ಆಗಿರ್ಬೋದು, ದುರ್ಗಾ ಮಾತಾ ಆಗಿರ್ಬೋದು, ನೀವು ನಂಬಿರುವಂಥ ದೈವಶಕ್ತಿ ಆಗಿರ್ಬೋದು, ನಿಮ್ಮನ್ನು ನೀವು ತುಂಬಾ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನು ಮೇಲೆತ್ತೋದಕ್ಕೆ ಒಂದು ಸಂಕಲ್ಪನೇ ಸರಿಯಾಗಿರ್ಬೋದು. ಯಾಕೆಂದರೆ ನಿಮಗೆ ಒಂದು ಎನರ್ಜಿ ತುಂಬಾ ಫ್ಲೋ ಆಗ್ತಾಯಿದೆ. ಬ್ರಹ್ಮಾಂಡ ನಿಮ್ಮ ಜೊತೆ ಇದೆ, ಆ ದೈವಿ ಶಕ್ತಿ ನಿಮ್ಮ ಜೊತೆ ಇದೆ ಅಂತ ಹೇಳಿದಾಗ, ಈ ತಾತ್ಕಾಲಿಕ ಜಂಜಾಟಗಳಿಗೆ ನೀವು ಯಾಕೆ ಹೆದರ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಯಾಕೆ ನೀವು ಹೆದರ್ತಾ ಇದ್ದೀರಾ? ನೀವು ಸರಿಯಾದ ಹಾದಿಯಲ್ಲೇ ಸಾಗುತ್ತಿದ್ದೀರಿ. ಓಕೆನಾ. ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ನಿಮ್ಮ ದೈನಂದಿಕ ಕೆಲಸಗಳಲ್ಲಾಗಿರ್ಬೋದು, ಯಾವ ವಿಚಾರದಲ್ಲಿಯೂ ಸಹಿತ ನೀವು ಓವರ್ ಥಿಂಕಿಂಗ್ ಮಾಡೋದು ಬೇಡ. ನಿಮಗೆ ಈಗ ಕಷ್ಟ ಆಗಿರ್ಬೋದು, ನಿಮ್ಮ ಜೀವನಕ್ಕೆ ಬಂದಿರುವಂಥ ಎಲ್ಲ ಕಷ್ಟಗಳು ಒಂದು ಜೀವನದ ಪಾಠ ಅಂತಲೇ ಹೇಳ್ತಾ ಇದ್ದಾರೆ. ಆ ಜೀವನದ ಪಾಠ ನಿಮಗೆ ಕಾಣ್ತಾ ಇದೆ, ಆದರೆ ಅದರಿಂದ ಫಲಿತಾಂಶವೂ ಸಹಿತ ಅಷ್ಟೇ ವೇಗವಾಗಿ ನಿಮ್ಮ ಹತ್ತಿರ ಬರ್ತಾ ಇದೆ. ಅದು ಒಂದು ಡಿವೈನ್ ಪ್ಲ್ಯಾನ್ ಏನಿದೆಯೋ ಅದರ ಪ್ರಕಾರನೇ ಆಗುತ್ತೆ ಅಂತ ಇಲ್ಲಿ ಬ್ರಹ್ಮಾಂಡ ಹೇಳ್ತಾ ಇದೆ. ಆ ಬ್ರಹ್ಮಾಂಡನೇ ನಿಮ್ಮ ಜೊತೆ ನಿಂತಿರುವಾಗ ಇವ್ಯಾವ ಕಷ್ಟವೂ ನಿಮಗೆ ದೊಡ್ಡದಲ್ಲ ಅಂತ ಹೇಳ್ಬೋದು. ಸದ್ಯದಲ್ಲೇ ಕಷ್ಟದ ದಿನಗಳು ಕರಗಿ ಸ್ಥಿರತೆ ಬರ್ತಾ ಇದೆ, ಕೌಟುಂಬಿಕ ಸಂತೋಷ ನಿಮ್ಮದಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಸಮಸ್ಯೆಗಳನ್ನ ಎಷ್ಟೇ ಎದುರಿಸಿರ್ಬೋದು, ಇದು ಈಗ ಒಂದು ಸ್ಥಿರತೆಯನ್ನು ನೋಡ್ತಾ ಇದ್ದೀರಾ. ಒಂದು ನಿಮ್ಮದೇ ಆದಂತಹ ಒಂದು ಜರ್ನಿಗೆ ಒಂದು ಬಾಂಡಿಂಗ್ ಅಂತ ಹೇಳ್ತಾರಲ್ಲ, ಒಂದು ಅಡಿಪಾಯ ಅಂತಾರಲ್ಲ, ಆ ಅಡಿಪಾಯವನ್ನು ಹಾಕಿ ಆಗಿದೆ. ಆದರೆ ಈಗ ಅದು ನಿಮಗೆ ರಿಸಲ್ಟ್ ಆಗಿ ಬರೋದು ಹತ್ತಿರ ಇದೆ. ಓಕೆನಾ. ನಿಮ್ಮೆಲ್ಲ ಕಷ್ಟಗಳು ಹೊರ ಹೋಗಿ ನಿಮಗೆ ನಿಮ್ಮದೇ ಆದಂತಹ ಜೀವನಕ್ಕೆ ನೀವು ಏನೆಲ್ಲ ಬಯಸಿದರೆ ಅದನ್ನು ಕೊಡೋದಕ್ಕೆ ಇಡೀ ಬ್ರಹ್ಮಾಂಡ ನಿಮ್ಮ ಜೊತೆ ನಿಂತಿದೆ. ಆ ಬ್ರಹ್ಮಾಂಡಕ್ಕೆ ಒಂದು ಕೃತಜ್ಞತೆಯನ್ನು ತಿಳಿಸಿ ಅದನ್ನು ನೀವು ರಿಸೀವ್ ಮಾಡ್ಕೊಳ್ಳಿ. ಓಕೆನಾ. ಐ ಆಮ್ ರಿಸೀವ್ಡ್ ಅಂತ ಹೇಳಿ ಕಮೆಂಟ್ ಮುಖಾಂತರ ನೀವು ಆ ಎನರ್ಜಿನ ಪಡ್ಕೊಳ್ಳೋದ್ರಿಂದ ಅದರಿಂದ ನಿಮಗೆ ಇನ್ನೂ ಒಂದು ಒಳ್ಳೊಳ್ಳೆಯ ಅವಕಾಶಗಳಾಗಿರ್ಬೋದು, ಆ ಎನರ್ಜಿ ಆಗಿರ್ಬೋದು, ನಿಮ್ಮನ್ನು ಕಾಯುವಂತಹ ತುಂಬಾ ಎನರ್ಜಿ ಫ್ಲೋ ಆಗ್ತಾಯಿದೆ. ತುಂಬ ಎನರ್ಜಿ ಇದೆ ಅನಿಸುತ್ತೆ ಈ ಕಾರ್ಡಲ್ಲಿ.
ಎಲ್ಲ ದೈವಶಕ್ತಿಗಳು ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ ಮೇಲೆ ನೀವು ಹೆದರೋವಂಥ ಅವಶ್ಯಕತೆಯೇ ಇಲ್ಲ. ಆ ದೈವಶಕ್ತಿ ನಿಮ್ಮ ಜೊತೆ ಎಂದೂ ಸದಾ ಇರಲಿ ಅಂತ ಹೇಳುತ್ತಾ ನಿಮಗೆ ಆಶೀರ್ವಾದ ಕೊಡಲಿ, ನಿಮ್ಮನ್ನು ಕಾಪಾಡಲಿ, ನಿಮ್ಮ ಜೊತೆಗಿದ್ದು ನಿಮಗೆ ಮನಸ್ಸಿಗೆ, ನಿಮ್ಮ ಖುಷಿಗೆ, ನಿಮ್ಮ ನೆಮ್ಮದಿಗೆ ಒಂದು ಆಶೀರ್ವಾದ ಕೊಡಲಿ, ನಿಮಗೆ ಸಪೋರ್ಟಿವ್ ಆಗಿ ನಿಲ್ಲಿ, ನಿಮಗೆ ಒಂದು ರಕ್ಷಣಾ ಕವಚವಾಗಿ ಇರಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.